bloody sweet. ಫಸ್ಟ್ ನಾವು ಯೂಸ್ಡ್ ಕಾರ್ ತಗೊಂಡ್ರೆ ಏನು ಲಾಭ ಇದೆ ಅನ್ನೋದು ನೋಡೋಣ. ಸೊ ಫಸ್ಟ್ ಏನು ಗೊತ್ತಾ, ಹೊಸ ಕಾರು ಯಾವತ್ತು ಒಂದು ವರ್ಷದಲ್ಲೇ ಡಿಪ್ರಿಷಿಯೇಟಿಂಗ್ ವ್ಯಾಲ್ಯೂ, ಅದ್ರದ್ದು ವ್ಯಾಲ್ಯೂ ಏನಿದೆ, ಆ ಕಾರ್ದು ವ್ಯಾಲ್ಯೂ ಇದೆ ಏನಿದೆ. ಸೊ 10 ಲಕ್ಷ ರೂಪಾಯಿ ಕಾರು ಒಂದು ವರ್ಷಕ್ಕೆ ಆಟೋಮೆಟಿಕ್ ಆಗಿ 30-60% ಕಮ್ಮಿ ಆಗುತ್ತೆ, ಡಿಪೆಂಡಿಂಗ್ ಆನ್ ಮಾರ್ಕೆಟ್ ರಿಕ್ವೈರ್ಮೆಂಟು, ಯಾವ ಥರ ಆ ವರ್ಷದಲ್ಲಿ ಅದು ಪರ್ಫಾರ್ಮ್ ಮಾಡಿರುತ್ತೆ ಅನ್ನೋದ್ರಲ್ಲಿ. ಸೊ ಏನೇ ಆಗಲಿ 30% ಡ್ರಾಪ್ ಅನ್ನೋದು, ನೀವು ಒಂದು 10 ಲಕ್ಷ ರೂಪಾಯಿ ಕಾರ್ ಒಂದು ನೀವು ತಗೊಂಡ್ರೆ 30% ಅಂದರೆ ಆಲ್ಮೋಸ್ಟ್ ಆ ಕಾರ್ ವ್ಯಾಲ್ಯೂ 7 ಲಕ್ಷ ಆಗೋಯ್ತು. ಸೊ ಅದೊಂದು ಕನ್ಸಿಡರ್ ಮಾಡ್ತಾರೆ. ಯಾರು ಹೊಸ ಕಾರ್ ತೊಗೊಳ್ಳೋರು ಮಾರ್ಬೇಕಂತ ತೊಗೊಳ್ಳಲ್ಲ, ಬಟ್ ಸ್ಟಿಲ್ ನೀವು ಒಂದು ಅಸೆಟ್ಟಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಅದ್ರ ವ್ಯಾಲ್ಯೂ ಡ್ರಾಪ್ ಆಗುತ್ತೆ ಅಂದರೆ ಕೆಲವು ಟೈಮ್ ಯೋಚನೆ ಮಾಡಬೇಕಾಗುತ್ತೆ. ಸೊ ಅದು ಒಂದು. ಆಮೇಲೆ ಯೂಸ್ಡ್ ಕಾರಲ್ಲಿರೋ ಅಡ್ವಾಂಟೇಜ್ ಏನಂದರೆ, ಆಲ್ರೆಡಿ ತಗೊಂಡಿರೋ ಕಾರಲ್ಲಿ ಡಿಪ್ರಿಷಿಯೇಟಿಂಗ್ ವ್ಯಾಲ್ಯೂ ಅನ್ನೋದು ಏನಿದೆ, ಆ ಕಾರ್ ವ್ಯಾಲ್ಯೂ ಅನ್ನೋದು ಕಡಿಮೆ ಆಗುತ್ತಲ್ಲ, ಅದು ತುಂಬ ಸ್ಲೋವಾಗಿ ಕಡಿಮೆ ಆಗುತ್ತೆ. ಹೊಸ ಕಾರಲ್ಲಿ ಇವಾಗ 30% ಡ್ರಾಪ್ ಆಯ್ತಲ್ಲ, ಆ ಥರ ಡ್ರಾಪ್ ಆಗಲ್ಲ. ಯಾಕಂದರೆ ನಿಮ್ಮ ಸೆಕೆಂಡ್ ಕಾರ್ ನಿಮ್ಮ ಕೈಗೆ ಬರಬೇಕಾದ್ರೇ ಸಿಕ್ಕಾಪಟ್ಟೆ ಡ್ರಾಪ್ ಆಗೇ ಬಂದಿರುತ್ತೆ. ಇದಕ್ಕೆ ಮೇಲೆ ಡ್ರಾಪ್ ಆಗೋ ಅಂಥದ್ದು ಏನೂ ಇರಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಯೂಸ್ಡ್ ಕಾರ್ ತೊಗೊಂಡ್ರೆ ನಿಮ್ಮ ಇನ್ಸೂರೆನ್ಸ್ ಪ್ರೀಮಿಯಂ ವ್ಯಾಲ್ಯೂ ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಆಗಿರುತ್ತೆ. ಅದೊಂದು ಅಡ್ವಾಂಟೇಜ್. ಯಾಕಂದರೆ ಹೊಸ ಕಾರ್ಗಿರೋ ಅಂಥ ಪ್ರೀಮಿಯಂ ನೀವು ಕಟ್ಟಲ್ಲ ಅಲ್ವಾ. ಸೊ ಯೂಸ್ಡ್ ಕಾರಲ್ಲಿ ಅದೊಂದು ಅಡ್ವಾಂಟೇಜು. ಆಮೇಲೆ ಇನ್ನೊಂದು, ಹೊಸ ಕಾರ್ ತೊಗೊಬೇಕಂದ್ರೆ ಇವಾಗೆಲ್ಲ ಸ್ವಲ್ಪ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ, ಆ ವೆಯ್ಟಿಂಗ್ ಪೀರಿಯಡ್ ಇರಲ್ಲ. ಇಮ್ಮಿಡಿಯೇಟಾಗಿ ನೀವು ಹೋದ್ರೆ ಕಾರ್ ಇಷ್ಟ ಆಯ್ತಾ, ಎಲ್ಲ ಓಕೆ ಆಯ್ತಾ, ಪೇಮೆಂಟ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ನೀವು ಕಾರ್ ತೊಗೊಂಬರ್ತಾ ಇರ್ಬೋದು. ಸೊ ಅದೊಂದು. ಇವಾಗ ಅದೊಂದು ಬಿಟ್ಟರೆ ರೋಡ್ ಟ್ಯಾಕ್ಸು ನಿಮಗೆ ಕಮ್ಮಿ ಆಗುತ್ತೆ. ಯಾಕಂದರೆ ಆಲ್ರೆಡಿ ಅವ್ರು ಪೇ ಮಾಡಿರ್ತಾರೆ. ಆ 30% ಡಿಪ್ರಿಷಿಯೇಷನ್ ಏನಿರುತ್ತೆ, ಸೊ ಅದರಲ್ಲೇ ಹೋಗ್ಬಿಟ್ಟಿರುತ್ತೆ. ಸೇಮ್ ಸ್ಟೇಟ್ ಗಾಡಿ ತೊಗೊಂಡ್ರೆ ಮೆಜಾರಿಟಿ ನಿಮಗೆ ಜಸ್ಟ್ ಟ್ರಾನ್ಸ್ಫರ್ ಚಾರ್ಜಸ್ ಒಂದು ಬೀಳುತ್ತೆ ನಿಮಗೆ, ಅದು ಬಿಟ್ಟರೆ ಯಾವುದೇ ಇರಲ್ಲ. ಇನ್ ಕೇಸ್ ನೀವೇನಾದರೂ ಬೇರೆ ಸ್ಟೇಟಿಂದ ತಂದರೆ ಈ ಸ್ಟೇಟಿನ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಅದ್ರದ್ದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋದಲ್ಲ. ನೀವು ಆ ವಿಡಿಯೋನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಯಾರು ಅದನ್ನು ನೋಡ್ಬೇಕಂತಿದ್ದೀರೋ ಅದು ನೋಡಿ. ಎಸ್ಪೆಷಲಿ ಕರ್ನಾಟಕ RTO ಬೇಸ್ಡಾಗಿ ಮಾಡಿದ್ದೀನಿ ನಾನು, ಸೊ ನೋಡ್ಕೊಳ್ಳಿ. ಅದು ಬಿಟ್ಟರೆ ನೆಕ್ಸ್ಟು ಸರ್ಟಿಫೈಡ್ ಕಾರ್ಸ್ ಹತ್ರ ನೀವು ಹೋದರೆ, ಸೊ ಆಲ್ಮೋಸ್ಟ್ ನಿಮಗೆ ಎಂಡ್ ಟು ಎಂಡ್ ಎಲ್ಲ ಅವರೇ ಮಾಡಿಕೊಟ್ಬಿಡ್ತಾರೆ. ಸೊ ಕೆಲವು ಫೀಚರ್ಸು ಕೊಡ್ತಾರೆ, 6 ಮಂತ್ ವ್ಯಾರಂಟೀಸ್ ಎಲ್ಲ ಕೊಡ್ತಾರೆ. ಸೊ ನಿಮಗೆ ತುಂಬ ಅಡ್ವಾಂಟೇಜ್ ಆಗೂ ಇರುತ್ತೆ. ಸೊ ನಿಮ್ಗೆ ಇಷ್ಟ ಇಲ್ಲ ಅಂದರೆ ರೀಪ್ಲೇಸ್ ಎಲ್ಲ ಮಾಡ್ಕೊಬೋದು. ಮೇಜರ್ಲಿ ನಿಮಗೆ ಬಡ್ಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಆದರೆ ಒಂದು ವಿಷಯ ಕನ್ಸಿಡರ್ ಮಾಡ್ಬೋದು, ಇದು ಒಂದು ಎಕ್ಸ್ಪೀರಿಯನ್ಸಲ್ಲಿ ಹೇಳೋ ಅಂಥದ್ದು. ಸೊ ಯೂಸ್ಡ್ ಕಾರ್ ತೊಗೊಳುವಾಗ ಯಾವುದೇ EMI ನೀವು ಕಟ್ಟುವಂಥ ಪರಿಸ್ಥಿತಿ ಇರಲ್ಲ. ಕೆಲವ್ರಿಗೆ ಇರುತ್ತೆ, ಯಾಕಂದರೆ ಯೂಸ್ಡ್ ಕಾರು EMIಲಿ ತೆಗೆದಿರ್ತಾರೆ. ಬಟ್ ಹೊಸ ಕಾರು ಕಟ್ಟೋ EMI ನೀವು ಕಟ್ಟಲ್ಲ. ಮೇ ಬಿ ಒಂದು 70% EMI ಕಟ್ತಾ ಇರ್ಬೋದು, ಇಲ್ಲಾಂದರೆ 50% ಕಟ್ತಾ ಇರ್ಬೋದು. ಸೊ ಅವಾಗ ಏನಾಗುತ್ತೆ, ನಿಮ್ಮ ಬಡ್ಜೆಟಲ್ಲಿ ಒಂದು ಸ್ವಲ್ಪ ಅಮೌಂಟ್ ಇರುತ್ತೆ. ಕಾರ್ ತೊಗೊಳೋದಕ್ಕಿಂತ ಕಾರ್ ತೊಗೊಂಡ್ಮೇಲೆ ಯೂಸ್ ಮಾಡಬೇಕಾಗಿರೋ ಅನ್ನೋ ಒಂದು ಕಾನ್ಸೆಪ್ಟೇ ತುಂಬ ಇಂಪಾರ್ಟೆಂಟು. ಸೊ ಇವಾಗ ಹೊಸ ಕಾರ್ ತೆಗೆದಾಗ ಒಂದು ಮಿಡಲ್ ಕ್ಲಾಸ್ ಅನ್ನೋರು ಹೊಸ ಕಾರ್ ತೆಗಿತಾರೆ. ಸೊ ಅವ್ರಿಗೆ EMI ನೀವು ಪೇ ಮಾಡಲೇಬೇಕು ಅಟ್ ಎನಿ ಕಾಸ್ಟ್ ಮಂತಲ್ಲಿ. ಸೊ ಅವಾಗ ಅವ್ರ ಬಡ್ಜೆಟಲ್ಲಿ ಒಂದಷ್ಟು ಅಮೌಂಟ್ EMI ಅಂತ ಹೋದ್ಮೇಲೆ ಸೊ ಸ್ವಲ್ಪ ಕಮ್ಮಿ ಬಡ್ಜೆಟ್ ಇರುತ್ತೆ ಅವರು ಕಾರಲ್ಲಿ ಆ ಲಕ್ಸುರಿನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಸೊ ಅದೇ ಯೂಸ್ಡ್ ಕಾರಲ್ಲಿ ಅಡ್ವಾಂಟೇಜ್ ಏನಂದರೆ, ನನ್ನ ಹತ್ರ ದುಡ್ಡಿರುವಾಗ ನಾನು ಅದಕ್ಕೆ ಫ್ಯೂಲ್ ಹಾಕ್ತೀನಿ, ರಿಪೇರಿ ಹಾಕ್ತೀನಿ, ಸೊ ಎತ್ಕೊಂಡು ಓಡಾಡ್ತೀನಿ, ತಂದು ನಿಲ್ಲಿಸ್ಬಿಡ್ತೀನಿ. ಅದೇ ನನ್ನ ಹತ್ರ ದುಡ್ಡಿಲ್ಲ, ಎಲ್ಲ ಸ್ವಲ್ಪ ಕಮ್ಮಿ ಇದೆ ಅಂದರೆ ಸುಮ್ಮನೆ ನಿಂತಿರುತ್ತೆ ಕಾರು, ನಾನು ಯಾರಿಗೂ EMI ಕಟ್ಟಬೇಕನ್ನೋ ಒಂದು ಇದಿರಲ್ಲ. ಇನ್ ಕೇಸ್ ಕಟ್ತಾ ಇದ್ರೇನು ಒಂದು ಚಿಕ್ಕ ಅಮೌಂಟ್ ಕಟ್ತಾ ಇರ್ತೀನಿ. ಸೊ ಅದರಿಂದ ನನಗೆ ಒಂದು ಫೈನಾನ್ಷಿಯಲ್ ಆಗಿ ಒಂದು ಸ್ಟೇಜಲ್ಲಿ ಅದು ನನಗೆ ಅಡ್ವಾಂಟೇಜಾಗಿ ಕಾಣಿಸುತ್ತೆ. ಅದೊಂದು ಮೇಯ್ನು. ಸೊ ಅದು ಬಿಟ್ಟರೆ ಯೂಸ್ಡ್ ಕಾರಲ್ಲಿ ಡೆಫಿನೆಟಾಗಿ ಅದರಲ್ಲಿರೋ ಒಂದು ತೊಂದರೆಗಳು ಏನು ಅಂತ ನೋಡಿದ್ರೆ, ಜನ್ರಲಾಗಿ ಯೂಸ್ಡ್ ಕಾರಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ನಾವು ತಗೊಳ್ಳುವಾಗಲೇ ತುಂಬ ನೋಡಿ ಪಾಯಿಂಟ್ ಟು ಪಾಯಿಂಟ್ ನೋಡಿ ತೊಗೊಂಡ್ರೆ ಜನ್ರಲಾಗಿ ಯಾವುದೇ ಅಂತ ಒಂದು ಮೇಜರ್ ಇಶ್ಯೂಸ್ ಬರಲ್ಲ. ಜನರಲ್ ಸರ್ವೀಸಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಇನ್ನೊಂದು ಏನಂದರೆ, ನಿಮಗೆ ಹೊಸ ಕಾರು ಸ್ಟಾರ್ಟಿಂಗಲ್ಲಿ ಸರ್ವಿಸ್ ಚಾರ್ಜು ತುಂಬ ಕಮ್ಮಿ ಇರುತ್ತೆ. ಮೇ ಬಿ ಒಂದು ಫಸ್ಟ್ ಸರ್ವಿಸ್, ಸೆಕೆಂಡ್ ಸರ್ವಿಸ್, ಥರ್ಡ್ ಸರ್ವಿಸ್ ಅನ್ನೋದು ಜಸ್ಟ್ 3,000-4,000 ಆಗ್ಬೋದು. ಮೇ ಬಿ ಅದೇ ಯೂಸ್ಡ್ ಕಾರಲ್ಲಿ ನೀವು ಶೋರೂಮ್ ಸರ್ವಿಸ್ ಮಾಡಿದ್ರೆ ಜನರಲಾಗಿ ಒಂದು 10,000 ರೀಚ್ ಆಗ್ಬೋದು. ಸೊ ಸರ್ವಿಸ್ ಕಾಸ್ಟ್ ಜಾಸ್ತಿ ಇದೆ ಅಂದ್ಕೊಂಬಿಡಿ. ಸೊ ಅದು ಯಾಕಂದರೆ ಇಷ್ಟು ದಿನ ಯೂಸ್ ಮಾಡಿದ್ಮೇಲೆ ಕೆಲವು ಪಾರ್ಟ್ಗಳು ಹೋಗಿರುತ್ತೆ, ಕೆಲವು ಪಾರ್ಟ್ ಚೇಂಜ್ ಮಾಡಬೇಕಾಗುತ್ತೆ. ಡೆಫಿನೆಟಾಗಿ ನಿಮಗೆ
ಆ ಸ್ಪೇರ್ ಎಲ್ಲ ಚೇಂಜ್ ಮಾಡೋವಾಗ ಇರುತ್ತೆ. ಸೊ ಅದನ್ನು ಕನ್ಸಿಡರ್, ಅದೊಂದು ನೀವು ಕಮ್ಮಿ ಬೆಲೆ ಏನು ಕಟ್ಟಿದ್ದೀರಾ ಅದನ್ನು ಇನ್ನೊಂದು ಕಡೆ ಬ್ಯಾಲೆನ್ಸ್ ಮಾಡೋವಂಥ ಇದೊಂದು ಪರಿಸ್ಥಿತಿ. ಇದನ್ನು ನೀವು ಪ್ರಾಕ್ಟಿಕಲಾಗಿ ತೊಗೊಬೇಕು. ಸೊ ಇವಾಗ ಇನ್ನೊಂದೇನೆಂದರೆ, ಯೂಸ್ಡ್ ಕಾರಲ್ಲಿ ನಮ್ಗೆ 100% ಹಿಸ್ಟ್ರಿ ಗೊತ್ತಿರಲ್ಲ. ಆಮೇಲೆ ಯಾವ್ದು ವ್ಯಾರಂಟಿ, ಏನು ಚೇಂಜ್ ಮಾಡಿದ್ದಾರೆ, ಸೊ ಇಂಟರ್ನಲ್ ಏನಾದರೂ ಒಂದು ಇಶ್ಯೂಸ್ ಇದೆ ಅದೆಲ್ಲ ಗೊತ್ತಾಗಲ್ಲ. ಹಿಸ್ಟ್ರೀಸ್ ಅನ್ನೋದೇ ಗೊತ್ತಾಗಲ್ಲ ಪ್ರಾಬ್ಲಮ್ದು. ಸೊ ಒಂದೊಂದು ಪ್ರಾಬ್ಲಮ್ ಬರುವಾಗಲೇ ಇದು ಲೋಕಲ್ ಪ್ರಾಡಕ್ಟ್ ಇದೆ, ಸೊ ಆ ಥರ ಅನಿಸುತ್ತೆ. ಆ ವಿಷಯದಲ್ಲಿ ನಿಮಗೆ ಸ್ವಲ್ಪ ಲಾಸ್ ಇರುತ್ತೆ. ಅದು ಬಿಟ್ಟರೆ ನೀವು ಕರೆಕ್ಟಾಗಿ ವೆಹಿಕಲ್ನ ಕಂಡೀಷನ್ನ ನೋಡಿ ತೊಗೊಂಡ್ರೆ ಜನರಲಾಗಿ ಯಾವುದೇ ಥರ ರೀವರ್ಕು ಕೆಲಸ ಏನಿರಲ್ಲ. ತಾಳ್ಮೆ ತುಂಬ ಇಂಪಾರ್ಟೆಂಟು. ಯೂಸ್ಡ್ ಕಾರ್ ತೊಗೊಳ್ಳುವಾಗ ನೀವು ಒಂದೊಂದು ವೆರಿಫೈ ಮಾಡಬೇಕು. ಇನ್ನೊಂದೇನೆಂದರೆ, ಯೂಸ್ಡ್ ಕಾರ್ ತೊಗೊಂಡು ಓಡಿಸೋರಿಗೆ ಟೆಕ್ನಿಕಲ್ ನಾಲೆಜ್ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಯಾಕಂದರೆ ಒಂದೊಂದು ಪ್ರಾಬ್ಲಮ್ ಬಂದಾಗಲೂ ನಿಮ್ಮ ಯೋಚನೆ ಹೆಂಗಿರುತ್ತೆ ಅಂದರೆ ಆದಷ್ಟು ಕಮ್ಮಿ ಪ್ರೈಸಲ್ಲಿ ಮಾಡಬೇಕು ಅಂತ. ಸೊ ಆಟೋಮೆಟಿಕ್ಕಾಗಿ ಏನು ಮಾಡ್ತೀರಾ, ನೀವೇ ಸ್ಟಡಿ ಮಾಡ್ತೀರಾ ಆ ವಿಷಯ ಬಗ್ಗೆ. ಏನು ಈ ಇಶ್ಯೂ ಇದೆ, ಸೊ ಒಂದೊಂದು ಇಶ್ಯೂ ಬಂದಾಗಲೂ ಏನು ಗೊತ್ತಾಗುತ್ತೆ, ಈ ಪಾರ್ಟ್ ಬಗ್ಗೆ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ರೇಡಿಯೇಟರಲ್ಲಿ ಈ ಥರ ಇರುತ್ತೆ, ಸೊ ಇದು ಈ ಜಾಗದಲ್ಲಿದೆ ಅಂತ ಒಂದು ಐಡಿಯಾ ಬರುತ್ತೆ. ವೇರಾಸ್ ಹೊಸ ಕಾರ್, ಹೊಸಬರು ಹೊಸ ಕಾರ್ನ ತಗೊಳ್ಳೋರಿಗೆ ಎಲ್ಲಿ ಏನಿದೆ ಅನ್ನೋದೇ ಗೊತ್ತಿಲ್ಲ 5 ವರ್ಷ ಯೂಸ್ ಮಾಡಿದ್ಮೇಲೆ. ಯಾಕಂದರೆ ಅವ್ರು ಯೂಸ್ ಮಾಡ್ತಾರೆ, ಸ್ವಲ್ಪ ಏನಾದರೂ ವೇರಿಯೇಷನ್ ಎರರ್ ನೋಡಿದ್ರೆ ಇಮಿಡಿಯೇಟಾಗಿ ಶೋರೂಮಲ್ಲಿ ಬಿಡ್ತಾರೆ, ಫಿಕ್ಸ್ ಮಾಡಿಕೊಡ್ತಾರೆ, ಹಂಗಿರುತ್ತೆ. ಅವ್ರು ಬ್ಯಾನೆಟ್ ತೆಗೆದು ಓಪನ್ ಮಾಡೋ ಯೂಸ್ಡ್ ಕಾರ್ ಓನರ್ಸು ಡೆಫಿನೆಟ್ಟಾಗಿ ನಾನು ನೋಡ್ದಂಗೆ ಮೆಜಾರಿಟಿ ಅವ್ರಿಗೆ ತುಂಬ ನಾಲೆಜ್ ಇರುತ್ತೆ. ನಾನೇ 2 ಕಾರ್ ಯೂಸ್ ಮಾಡಿದ್ದೀನಿ ಯೂಸ್ಡ್ ಕಾರು. ಒಂದು ಕಾರು ಲ್ಯಾನ್ಸರ್. ಆ ಲ್ಯಾನ್ಸರ್ನ ನಾವು ಯೂಸ್ ಮಾಡಿ ಆ್ಯಕ್ಚುಲಿ ಏನು ಖರ್ಚಿರಲಿಲ್ಲ ನಮ್ಗೆ ಲ್ಯಾನ್ಸರ್ ಯೂಸ್ ಮಾಡಿದಾಗ. ಆ ಪ್ರೀಮಿಯಂ ಸೆಗ್ಮೆಂಟ್ ಮಿಟ್ಸುಬಿಷಿ ಕಾರು ಪ್ರೀಮಿಯಂ ಸೆಗ್ಮೆಂಟ್ ಆ ಟೈಮಲ್ಲಿ. ಸೊ ಜನ್ರಲಾಗಿ ನಮಗೇನು ಪ್ರಾಬ್ಲಮ್ ಇರಲಿಲ್ಲ. ಇನ್ನೊಂದು ಲಕ್ಸುರಿ ಎಲ್ಲ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಸಿಡಾನ್ ಲಕ್ಸುರಿ ಅಂದರೆ ತುಂಬ ಮಿಸ್ ಮಾಡ್ತೀನಿ ಇವಾಗ ಆ ಕಾರ್ನ. ತುಂಬ ಚೆನ್ನಾಗಿತ್ತು. ಅದರಲ್ಲಿ ಏನಂದರೆ ಕೆಲವು ಮೆಕ್ಯಾನಿಕಲ್ ಪಾರ್ಟ್ಸು ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಇವಾಗ ವೀಲ್ ಅಲೈನ್ಮೆಂಟ್ ಅನ್ನೋದು ಆಟೋಮೆಟಿಕ್ ವೀಲ್ ಅಲೈನ್ಮೆಂಟ್ ಮಾಡ್ತಾರೆ ಇವಾಗ. ಸೊ ಕಂಪ್ಯೂಟರೈಸ್ಡ್ ವೀಲ್ ಅಲೈನ್ಮೆಂಟು. ಆ ವೀಲ್ ಅಲೈನ್ಮೆಂಟು ಲ್ಯಾನ್ಸರ್ ಅಂತ ಕಾರಿಗೆ ಮಾಡಬಾರ್ದು, ಇಲ್ಲ ಅದಕ್ಕೆ ಕನ್ಸಿಡರ್ ಆಗಲ್ಲ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ನಾವು ಹೋಗಿ ಅಲ್ಲಿ ಬಿಟ್ರಿ. ಸೊ ಅವರು ವೀಲ್ ಅಲೈನ್ಮೆಂಟ್ ಮಾಡೋರ್ಗೂ ಅದು ಒಂದು ಜಡ್ಜ್ಮೆಂಟ್ ಗೊತ್ತಿಲ್ಲ. ಸೊ ಏನೋ ಒಂದು ಮಾಡಿದ್ರು. ನಾವು ಯಾಕಂದರೆ ನಮಗೂ ನಾಲೆಜ್ ಇರಲಿಲ್ಲ ಆವಾಗ. ಸೊ ಅದರಿಂದ ನೋಡಿಕೊಂಡು ತೊಗೊಂಡೋದ್ರೆ ಆಮೇಲೆ ನೋಡಿದ್ರೆ ಅದು ಮ್ಯಾನ್ಯುಯಲ್ ವೀಲ್ ಅಲೈನ್ಮೆಂಟ್ ಮಾಡಬೇಕಂತೆ. ಸೊ ನಾವು ಮ್ಯಾನ್ಯುಯಲ್ ವೀಲ್ ಅಲೈನ್ಮೆಂಟ್ ನಮಗೆ ಆ ಡಿಫ್ರೆನ್ಸೇ ಗೊತ್ತಿರಲಿಲ್ಲ. ಮ್ಯಾನ್ಯುಯಲ್ ಕಂಪ್ಯೂಟರೈಸ್ಡ್ಗೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರು. ಆಮೇಲೆ ನಾವು ಕಂಪ್ಯೂಟರೈಸ್ ಮಾಡಿದ್ದು ಅವರು ಸರಿಯಾಗಿ ಮಾಡಿಲ್ಲ. ವೀಲೆಲ್ಲ ಸೈಡಲ್ಲಿ ಡ್ಯಾಮೇಜ್ ಆಗೋಯ್ತು. ಒಂದು ಲಾಂಗ್ ಟ್ರಿಪ್ ಹೋಗ್ಬಿಟ್ಟು ಬಂದ್ವಿ, ಒಂದು ನಿಯರ್ಲಿ 800 ಕಿಲೋಮೀಟರ್ಸು. ಹೋಗಿ ಬರೋವಾಗೇನು ಗೊತ್ತಾಗಿಲ್ಲ. ಆಲ್ಮೋಸ್ಟ್ ಅರ್ಧ ದಾರಿ ಬಂದಾಗ ಏನು ಎಲ್ಲ ಸ್ವಲ್ಪ ಬ್ಲ್ಯಾಕ್ ಪೌಡ್ರಾಗಿ ಇದಾಗಿದೆ ಸೈಡಲ್ಲೆಲ್ಲ ಬಾಡಿಯಲ್ಲಿ ಅಂತ ಬುಗ್ಗಿ ಚೆಕ್ ಮಾಡಿದಾಗ ಟೈರೆಲ್ಲ ರಬ್ಬಾಗಿ ಹೋಗಿದೆ 2 ಸೈಡು ಒಳಗಡೆ, ಹೊಸ ಟೈರು. ಸೊ ಆವಾಗ ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಅದರಿಂದ ನಮಗೆ ಕೆಲವು ವಿಷಯ ಎಲ್ಲ ಗೊತ್ತಾಯಿತು, ಮ್ಯಾನ್ಯುಯಲ್ಲು ಇದಿದೆ ಅಂತ. ಅದೇ ಥರನೇ ಕೆಲವು ಟೈಮ್ ಏನಾಗುತ್ತೆ, ನಿಮಗೊಂದು ಸಿಚುವೇಶನ್ ಬರುತ್ತೆ, ಅಲ್ಲಿ ಏನೋ ಒಂದು ಹೊಸ್ದಾಗಿ ನೀವೇ ಒಂದು ವಿಷಯ ಮಾಡಿ ತೊಗೊಂಬರ್ತೀರ. ಸೊ ಅದು ಮೇಜರ್ ಅಡ್ವಾಂಟೇಜು. ಮೇ ಬಿ ನೀವು ಇವಾಗ ಕೆಲವು ವಿಷಯನ ಕಲ್ತ್ಕೊಂಡು ಫ್ಯೂಚರಲ್ಲಿ ಒಂದು ಹೊಸ ಕಾರ್ ತೊಗೊಂಡಾಗ ನಿಮಗೊಂದು ಕ್ಲಿಯರ್ ಐಡಿಯಾ ಇರುತ್ತೆ, ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋ. ಅದೇ ನೀವು ಮೇಜರ್ ಅದು ಕಲಿತೀರಲ್ಲ, ಅದೇ ಮೇಜರ್ ಅಡ್ವಾಂಟೇಜ್ ನನಗೆ ಗೊತ್ತಿರೋಂಗೆ ಯೂಸ್ಡ್ ಕಾರಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ.